ಯಾಕಿರ್ಬೇಕಂತಂದ್ರೆ ಮತ್ತೊಬ್ಬರು ಕೂಡ ಅದು ಅನುಸರಿಸೋದೇ ಆಗಬೇಕು. ಅನುಸರಿಸೋದು ಬೇಡ, ಕೊನೆಯ ಪಕ್ಷ ನಾವು ಮತ್ತೊಬ್ಬರಿಗೆ ತೊಂದರೆ ಕೊಟ್ಟಂಗೆ ನಮ್ಮ ಜೀವನ ಹೌದು ಇದರ ಒಳ್ಳೆ ಮನುಷ್ಯ ಅಂದ್ರೆ ಮಾನವನಾಗಿರಬೇಕಂತೇಳಿ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ನಾವು ಮನುಷ್ಯ ಇದೀವಲ್ಲ, ಮನುಷ್ಯನಾಗಿ ಬದುಕುವಂಥದ್ದು ಒಂದು ಸಂಸ್ಕಾರ ಇರಬೇಕಂತೇಳಿ ಇದು ಮಾನಸಿಕ. ಇನ್ನೊಂದು ಸಾಮಾಜಿಕ ಸ್ವಚ್ಛತೆ ಬರ್ತಲ್ಲ. ಸಾಮಾಜಿಕ ಸ್ವಚ್ಛತೆ ಅಂದರೆ ಹಲವಾರು ಅಪೇಕ್ಷೆಗಳು ಕ್ರಿಮಿನಲ್ಗಳು ಆಗ್ತಾ ಇದಾವೆ. ಅದಕ್ಕೆ ಆದ ಒಂದು ದೊಡ್ಡ ನಿಂದಿದೆ. ಯಾಕೆಂದ್ರೆ ಅವು ಕಳ್ಳತನ, ದರೋಡೆ, ಸುಲಿಗೆ, ಕೊಲೆ, ಡ್ರಗ್ಸ್ ಮಾಫಿಯಾ ಇವೆಲ್ಲ ಕೂಡ ಸಾಮಾಜಿಕ ಒಂದು ಸ್ವಚ್ಛತೆ. ಇದು ಯಾರು ಇರಬೇಕಂತ ಅದು ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸ್ ಇದೆ, ಜುಡಿಷಿಯಲ್ ವಿಂಗ್ ಇದೆ. ಇವೆಲ್ಲ ಕೂಡ ಸ್ವಚ್ಛತೆ ಒಳಗೆ ಬರ್ತಾವೆ. ಅದಕ್ಕೆ ದಯಮಾಡಿ ಈಗ ಬಹಳಷ್ಟು ವಿವರವಾಗಿ ಹೇಳಿದ್ದಾರೆ. ಒಂದೇ ಒಂದು ನಾವು ಹೇಳೋದು, ನಾವು ವಿದ್ಯಾರ್ಥಿ ಜೀವನ ನಾವು ಯಾವ ರೀತಿಯಲ್ಲಿ ಹಾಸ್ಟೆಲಲ್ಲಿ ಇರ್ತಕ್ಕಂಥ ಮಕ್ಕಳು ಹೇಗೆ ಇದ್ದೀರಿ ಅಂತಂದ್ರೆ ಕಡು ಬಡತನದಿಂದ ನಮ್ಮ ತಂದೆ ತಾಯಿ ದುಡಿದೇ ನಿಮಗೆ ಕಳಿಸಬೇಕು, ಹೌದಾ ತಾನೆ? ಅದಕ್ಕೆ ನೀವು ನಿಮ್ಮ ಜೀವನವನ್ನು ಅರಿತುಕೊಂಡು ಇಲ್ಲಿ ಅಷ್ಟೇ ಹಗುರವಾಗಿ ತಗೊಳ್ಬೇಡ. ಏನು ನಾವು ಬಂದೀವಿ ಇಲ್ಲಿ, ಏನು ಮಾಡಬೇಕು, ಮುಂದೆ ಏನಾಗಬೇಕು, ಇದು ಒಂದು ನೀವು ತಿಳ್ಕೊಂಡ್ರೆ ಸಾಕು. ಖಂಡಿತವಾಗಿ ನೀವು ಸಕ್ಸಸ್ ಆಗಲಿಕ್ಕೆ ಎಲ್ಲ ರೀತಿಯಿಂದ ತಯಾರು ಮಾಡಿಕೊಂಡಿದ್ದೆ. ಬಟ್ ಅದು ಆಗ್ತೀವೇ ಬಿಡ್ತೀವಿ ಸೆಕೆಂಡ್ ಮುಂದೆ ಆಗುವ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಲ್ಲ. ಓದಕ್ಕೆ ಬಂದೀವಿ ಅಂತಂದ್ರೆ ಪಕ್ಕ ನಾವು ಓದಬೇಕು. ಅದು ಬಿಟ್ಟು ಹಲವಾರು ದುಶ್ಚಟಗಳಿಗೆ ಬಲಿಯಾಗಿ ನಾವು ಕಳಿಸಿದಂಥ ನಮ್ಮ ತಂದೆ ತಾಯಿಯ ಆಶಯ, ಕನಸು ಎಲ್ಲ ನುಚ್ಚಿದವರು ಮಾಡಿ ಮತ್ತೆ ಅವ್ರ ಕಡೆ ಹೋಗಿ ಅವ್ರಿಗೆ ತೊಂದರೆ ಕೊಟ್ಟು ಬದುಕುವಂಥದ್ದು ಐತಲ್ಲ, ಬದುಕನೇ ಅಲ್ಲ. ನೀವು ತಿಳ್ಕೊಳ್ರಿ. ಯಾಕಂತಂದ್ರೆ ಅದು ಎತ್ತು ಬೆಳೆಸಿ ಈ ಲೆವೆಲ್ ಬರಬೇಕಾದ್ರೆ ಬಡತನದಲ್ಲಿ ಬಹಳಷ್ಟು ಕಷ್ಟ ಇರ್ತದೆ. ಆ ಕಷ್ಟವನ್ನು ನೀವು ನೆನೆಸ್ಕೊಳ್ಬೇಕಲ್ಲ. ಈಗ ಏನಾಗಿರ್ತದೆ, ಎಲ್ಲರ ಕೈಯಲ್ಲಿ ಮೊಬೈಲ್, ಸ್ಮಾರ್ಟ್ ಮೊಬೈಲ್. ಅದು ಒಂದು ರೀತಿಯಿಂದ ಒಳ್ಳೆಯದು ಕೂಡ ಇದೆ, ಕೆಟ್ಟದ್ದು ಕೂಡ ಇದೆ. ಯಾಕಂತಂದ್ರೆ ಒಳ್ಳೆಯದಕ್ಕೆ ಬಹಳಷ್ಟು ಯೂಸ್ಫುಲ್ ಇದೆ. ನೀವು ಸ್ಟಡಿ ಮಾಡೋಕ್ಕೆ ಅದರಲ್ಲಿ ನೋಡ್ಬೋದು, ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಮಾಡ್ಕೋಬಹುದು, ಬೇರೆ ಬೇರೆ ವಿಷಯ ತಿಳ್ಕೋಬಹುದು. ಅದು ಬಿಟ್ಟು ನೀವು ಕೆಟ್ಟದಕ್ಕೆ ಬಳಕೆ ಮಾಡಿದರೆ ಅದು ಕೆಟ್ಟದಾಗಿ ಪರಿವರ್ತನೆ ಆಗ್ತದೆ. ಮೊಬೈಲ್ ಇರುವಂಥದ್ದು ಕೆಟ್ಟದಂತಲ್ಲ, ಆದರೆ ನಾವು ಬಳಸುವ ರೀತಿಯಲ್ಲಿ ಒಳ್ಳೆ ರೀತಿಯಿಂದ ಬಳಸಬೇಕಲ್ಲ. ಅದು ನಾವು ಬಳಸಬೇಕಾದ್ರೆ ನಮ್ಮ ತಂದೆ ತಾಯಿ ಏನು ಮಾಡ್ತಿದ್ದಾರ, ಅಲ್ಲಿ ಏನು ಕೆಲಸ ದುಡಿತಿದ್ದಾರ, ಕೂಲಿ ಮಾಡ್ತಿದ್ದಾರ, ಅಲ್ಲಿ ನೋಡ್ಬೇಕು ನಾವು. ಅದು ಬಿಟ್ಟು ನಾವು ಕೆಲವೊಂದು ಯಾಕಿದೆ ಅಂದ್ರೆ ಮನುಷ್ಯನ ಗುಣಧರ್ಮನೇ ಮಾನವನ ಗುಣಧರ್ಮ ಆಗಿದೆ ಅಂತಂದ್ರೆ ಒಂದು ಸ್ವಲ್ಪ ಅನುಕೂಲ ಆಗಿಬಿಟ್ರೆ ನಾವು ಏನೇನೋ ಮಾಡ್ಬೇಕಂತ ಹೇಳಿ ಆ ಮನಸ್ಸು ಬಂದ್ಬಿಡ್ತದೆ. ಅದು ಬಿಟ್ಟು ಏನು, ಯಾಕಂದ್ರೆ ನಾವು ಇಲ್ಲಿ ಬಂದಿವಿ ಅಂದ್ರೆ ಪಕ್ಕ 25 ವರ್ಷ ನೀವು ಎಫರ್ಟ್ ಹಾಕಿಬಿಟ್ರೆ ನೀವು ಎಂಡ್ ಆಫ್ ಲೈಫ್ ವರೆಗೆ ನೀವು ರಾಜರಾಗಿರಬಹುದು. ಈಗ ನೀವು ಏನದು ಕಷ್ಟ ಪಡಲಿಲ್ಲ 25 ವರ್ಷ ಒಳಗಡೆ ಅಂತಂದ್ರೆ ಆಳಾಗಿ ನಾವು ಕೆಲಸ ಮಾಡದೇ ಇದ್ರೆ ಮುಂದೆ ನಾವು ಲೈಫ್ ಎಂಡ್ವರೆಗೆ ಗುಲಾಮರಾಗಿ ಇರಬೇಕು, ಇಲ್ಲಾಂದ್ರೆ ಆಳಾಗಿ ದುಡಿಬೇಕಾಗ್ತದೆ. ಅದಕ್ಕೆ ನೀವು ಎಲ್ಲ ನಮ್ಮ ವಿದ್ಯಾರ್ಥಿಗಳು ಯಾರು, ನಾನು ಕೂಡ ಇಂಥ ಅಷ್ಟದಲ್ಲೇ ಕಲಿತು ಬಂದಂಥ ಒಬ್ಬ ವಿದ್ಯಾರ್ಥಿ. ಅದು ಒಂದು ನೀವು ಕರೆಕ್ಟಾಗಿ ಓದ್ತಿದ್ರೆ ಹಲವಾರು ಅಪರ್ಚುನಿಟಿ ಬರ್ತಾವೆ, ಯಾವುದೇ ಇರ್ಬೋದು. ಈಗ ನೀವು ಕಾಮನ್ ಆಗಿ BA ಮಾಡಿದವರು, BSc ಇದ್ದಾರ, BCom ಇದ್ದಾರ, ಆಮೇಲೆ BCA ಇದ್ದಾರೆ. ಇದೇನು ಈ ಕೋರ್ಸ್ ಮಾಡಿದ್ರೆ ಅಂದರೆ ಈ ಡಿಗ್ರಿ ಮಾಡಿದ್ರೆ ನಮಗೇನು ಸಿಗೋದಿಲ್ಲ ಅಂತ ಅದರಿಂದ ಹೊರಗೆ ಬನ್ನಿ. ನಿಮಗೆಲ್ಲ ಅನುಕೂಲ ಇದ್ದರೆ ಇಲ್ಲೆಲ್ಲ ಬರ್ತಿಲ್ಲ. ನೀವು JEE ಪಾಸ್ ಆಗಿರೋ, ನೀಟ್ ಪಾಸ್ ಆಗಿರೋ, ಡಾಕ್ಟರ್ ಅಥವಾ IIT ಹೋಗ್ತೀರಿ. ಬಟ್ ಅದೆಲ್ಲ ಪರಿಸ್ಥಿತಿ ಇಲ್ಲ. ನಿಮ್ಗಾದ್ರೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಇದ್ದದ್ದೆಲ್ಲ ಆಗ ಇದರಲ್ಲಿ ಕೂಡ ಹಲವಾರು ಅಪರ್ಚುನಿಟಿ ಇದೆ. ಇದರಲ್ಲಿ ಕೂಡ ನೀವು IAS ಆಗ್ಬೋದು, KS ಆಗ್ಬೋದು, ಯಾವುದು ಬೇರೆ ಬೇರೆ ಫೀಲ್ಡ್ ಎಲ್ಲ ಏನಾದರೂ ಆಗ್ಬೋದು ನೀವು. ಆದರೆ ಓದುವ ಟೈಮ್ನಲ್ಲಿ ಕರೆಕ್ಟಾಗಿ ಓದಿ ನಿಮ್ಮ ಯಶಸ್ವಿಯನ್ನು ಗಳಿಸಿ. ಹಲವಾರು ವಿಕಸಿತರಿಗೆ ನಿಮ್ಗೆ ಎಲ್ಲ ಪ್ರವಚನಗಳಿದೆ, ಎಲ್ಲ ಇದಾವ, ಎಲ್ಲ ಕೇಳ್ತಾರೆ. ಅದು ಕೇಳೋದು ಮುಖ್ಯ ಅಲ್ಲ, ನಾವು ಮೈ ಮುಗಿಸ್ಕೋಬೇಕು. ಮೈ ಮುಗಿಸ್ಕೊಂಡು ನಿಮ್ಮ ಕೊನೆಯ ಗುರಿ ಏನಿರ್ಬೇಕಂತಂದ್ರೆ ನಾನು ಒಂದು ಒಳ್ಳೆಯ ಪರಿಸ್ಥಿತಿಯಲ್ಲಿ ಇರಬೇಕು. ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇರಬೇಕು, ಕಡೆಗೆ ಏನೋ ಅದಕ್ಕೆ ಒಳ್ಳೆ ಮನುಷ್ಯನಾಗಿ ನಾವು ಜೀವನ ಮಾಡೋಣ. ಅದು
ಎಲ್ಲರಿಗೂ ಮುಟ್ಲಕ್ಕಂದ್ರೆ ಮುಟ್ಟೋ ಪ್ರಯತ್ನ ಮುಟ್ಟೋದು, ಮುಟ್ಟದೇ ಇದ್ದರೆ ಕೂಡ ಹಲವಾರು ಏನು ವಲಯಗಳಿದಾವೆ. ಆ ವಲಯದ ಕೆಲಸ ಮಾಡಿದ್ರೆ ಅಥವಾ ಉಳಿದ್ರೆ ಗೌರವ ಇದ್ದೇ ಇರ್ತದೆ. ಆ ಗೌರವವನ್ನು ನೀವು ಇಟ್ಕೋಬೇಕು. ಇದು ಏನು ಸ್ವಚ್ಛತೆ ಅಂದರೆ ನಾವು ಸ್ವಚ್ಛತೆ ಫಿಸಿಕಲ್ ಹೇಳ್ತೀವಿ, ಬಟ್ ಎಲ್ಲ ರೀತಿಯ ಸ್ವಚ್ಛತೆ ಬಗ್ಗೆ ನಾವು ಇಲ್ಲಿ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮವನ್ನು ಚೆನ್ನಾಗಿ ನೀವು ಅಂದರೆ ಇದು ಒಂದಲ್ಲ, ಇದು ಸ್ಟಾರ್ಟಿಂಗ್ ನಮ್ದು, ಇದು ಕಂಟಿನ್ಯೂಸ್ ಅಂದರೆ 3ನೇ ಶನಿವಾರಕ್ಕೆ ನಾವು ಎಲ್ಲ ಸ್ಕೂಲ್ಗಳು ಇರ್ತದ. ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ. ಈ ಬರೀ ಕಾರ್ಯಕ್ರಮ ಮಾಡಿದ್ರು, ಭಾಷಣ ಮಾಡಿದ್ರು, ಹೋದ್ರು ಅಂತಲ್ಲ. ಬಟ್ ಈಗೇನು ಇಲ್ಲೆಲ್ಲ ಇದ್ದಾರಲ್ಲ, ಇದೆಲ್ಲ ಕಷ್ಟಪಟ್ಟು ಇಲ್ಲಿ ಬಂದು ಒಂದು ವೇದಿಕೆಯ ಮೇಲೆ ಕೂತಾರಲ್ಲ, ಈ ವೇದಿಕೆ ಮೇಲೆ ನೀವು ಮುಂದುವರೆದ್ರೆ ಇಲ್ಲಿ ಕೂಡಬೇಕಂತ ನಮ್ಮ ಆಸೆ. ಅಂದ್ರೆ IAS KS ಒಳ್ಳೆ ಆಫೀಸರ್ಸ್ ಅಲ್ರಿ, ಏನೇ ಆಗಲಿ. ಈಗ ರಾಜಕಾರಣಿ ಕೂಡ ಹಾಕ್ಬೋದು, ನಿಮ್ಗೆ ಒಳ್ಳೆ ಭವಿಷ್ಯ ಇದೆ. ಇಂಥ ಸ್ಟೇಜಿಗೆ ನೀವು ಬರಬೇಕಂತಂದ್ರೆ ನಿಮ್ಮ ಶ್ರಮ ಯಾಗಿರ್ಬೇಕಂತಂದ್ರೆ ಅಂದ್ರೆ ಮನಸ್ಸು ಇಚ್ಛೆ ಐತೆ, ಅಲ್ಲೇ ಅದಕ್ಕನ್ನೇ ಒಳಗೊಂಡಿರ್ಬೇಕಂದ್ರೆ ಇದು ಬಿಟ್ಟು ಎಲ್ಲೇ ಅಲ್ಲ. ಆ ರೀತಿಯಾಗಿ ನೀವು ಶ್ರಮ ವಹಿಸಿ ಎಲ್ಲ ರೀತಿಯಿಂದ ಸ್ವಚ್ಛತೆಯನ್ನು ಮಾಡಿಕೊಂಡು